ಆಭೂತ್ಯ ಸಹಜ ವಜ್ರಸಾಯಕ ಸಹೋ ಬಿಭರ್ಷ್ಯ ವಿಭೂತ ಉತ್ತರಂ ಕೃತ್ವಾ ನೋ ಮನ್ಯು ಸಹ ಭೀತ್ಯೇಧಿ ಮಹಾಧನಸ್ಯ ಪುರುಹೂತ ಸಂಸೃಜಿ. ಸಿಡಿಲಿನಂತೆ ಶತ್ರುಗಳ ಮೇಲೆ ಎರಗತಿ ಭಗವಂತನೇ, ನೀನು ದೋಷವಿದೂರ, ಬಾಣದಂತೆ ಶತ್ರುಗಳನ್ನು ನಾಶಪಡಿಸ್ತಿ, ಶತ್ರುಗಳ ಎದೆಯನ್ನು ಸೀಳತಿ, ಅವರನ್ನು ಕೊಂದು ಹಾಕ್ತಿ. ಸಹಜವಾದ ಒಂದು ಶಕ್ತಿ, ಶತ್ರುವನ್ನು ಸದೆ ಬಡಿಯುವಂಥ ಸಹಜವಾದ ಶಕ್ತಿಯೇ ನಿನ್ನಲ್ಲಿ ಇದೆ. ಹೀಗೆ ಶತ್ರುನಾಶಕನಾದಂಥ, ಶತ್ರುಗಳಿಗೆ ಬಗ್ಗದಂಥ ಶೌರ್ಯವನ್ನು ಪಡೆದೇ ನೀನು ಕಂಬದಿಂದ ವ್ಯಕ್ತನಾಗಿದ್ದಿ. ನಮ್ಮ ಹೃದಯದಲ್ಲಿ ಕೂಡ ಹಾಗೆ ನೀನು ವ್ಯಕ್ತನಾಗಿದ್ದಿ. ಅದಕ್ಕಾಗಿಯೇ ನೀನು ವ್ಯಕ್ತನಾಗುವಾಗಲೇ ಇಂಥ ಶತ್ರುಗಳಿಗೆ ಬಗ್ಗದ, ಶತ್ರುಗಳನ್ನು ಸದೆ ಬಡಿಯುವ ಶಕ್ತಿ ಉಳ್ಳವನು ನೀನು ಅಂತಲೇ ನಿನ್ನನ್ನು ನಾವು ಉಪಾಸಿಸುತ್ತಿದ್ದೇವೆ. ವೇದವೇದ್ಯನಾದ ಭಗವಂತನೇ, ಈ ಜೀವನ ಅನ್ನುವುದೊಂದು ದೊಡ್ಡ ಸಂಘರ್ಷ. ಅದರಲ್ಲಿ ಆ ಸಂಘರ್ಷದಲ್ಲಿ ನಮ್ಮ ಒಳ ಹೊರಗಿನ ಶತ್ರುಗಳನ್ನು ನಾವು ಮುಣಿಸಬೇಕಾಗಿದೆ. ಅದಕ್ಕಾಗಿ ಅಂಥ ಒಂದು ಶಕ್ತಿಯನ್ನು ನೀನು ನಮಗೆ ಕೊಡಬೇಕು. ನಾವು ಸಣ್ಣವರು ಅಂತ ನಮ್ಮನ್ನು ತಿರಸ್ಕಾರ ಮಾಡಬಾರ್ದು. ಅಂಥದ್ದೊಂದು ಮೇಧ ಅಂದರೆ ಸ್ನೇಹ, ಪ್ರೀತಿಯನ್ನು, ಆತ್ಮೀಯ ಭಾವನೆಯನ್ನು ನೀನು ಹುಟ್ಟಿಸಬೇಕಾಗಿದೆ. ನಮ್ಮನ್ನು ಈ ಜೀವನ ಅನ್ನುವ ಯಜ್ಞದಲ್ಲಿ ನೀನು ಮುನ್ನಡೆಸಬೇಕಾಗಿದೆ. ವಜ್ರ ಸಿಡಿಲಿನಂತೆ ಶತ್ರುಗಳ ಮೇಲೆ ಎರಗುವವನು, ಜ್ಞಾನಾನಂದ ರೂಪವಾದಂಥ ಶರೀರ ಇದ್ದವನು, ಸಾಯಕ ಶತ್ರುಗಳನ್ನು ಕೊಂದು ಹಾಕುವಂಥವನು, ಆಭೂತ್ಯ ಸಹಜಾಹ. ಆಭೂತಿ ಅಂದರೆ ಸಂಪತ್ತು ಅಥವಾ ಶತ್ರುಗಳನ್ನು ಸದೆ ಬಡಿಯುವಂಥ ಶಕ್ತಿ. ಆಭೂತಿ ಅಂದರೆ ಲಕ್ಷ್ಮೀದೇವಿ ಅಂತಲೂ ಕೂಡ ಅರ್ಥ. ಸಂಭೂತಿ, ಆಭೂತಿ ಇತ್ಯಾದಿ ಶಬ್ದಗಳಿಂದ ಲಕ್ಷ್ಮೀದೇವಿಯನ್ನು ಹೇಳ್ತಾರೆ. ಆಭೂತ್ಯ ಸಹಜಾಹ ಅಂದರೆ ಲಕ್ಷ್ಮೀದೇವಿಯ ಜೊತೆಗೆ ನೀನು ಯಾವ ಕಾಲಕ್ಕೂ ಕೂಡ ಇರುವವನು ಅಂತ ಅರ್ಥ. ಅದೊಂದು ಅರ್ಥವನ್ನು ನನಗೆ ಹೊಳೆದನ್ನು ಇಲ್ಲಿ ಹೇಳಿದ್ದೇನೆ. ಲಯೇ ವಾಪ್ಯಥವಾ ಸೃಷ್ಟೌ ಅಂತರಾಲೇ ಪಿನ ಕ್ವಚಿತ್ ಪ್ರಕೃತ್ಯಾರಹಿತಂ ಬ್ರಹ್ಮ ಕದಾಚಿತ್ ಅವತಿಷ್ಠತೆ ಅಂತ ಕಪಿಲನ ಮಾತು ಭಾಗವತ ತಾತ್ಪರ್ಯದಲ್ಲೇ ಉದ್ಧೃತವಾದದ್ದು. ಯಾವ ಕಾಲಕ್ಕೂ ಕೂಡ ಪ್ರಳಯದಲ್ಲಿ, ಸೃಷ್ಟಿಯಲ್ಲಿ, ಮಧ್ಯಕಾಲದಲ್ಲಿ ಯಾವತ್ತೂ ಕೂಡ ಲಕ್ಷ್ಮಿಯ ಜೊತೆಗೇನೆ ಅವನು ಸ್ತುತ್ಯನಾಗಿದ್ದಾನೆ. ಲಕ್ಷ್ಮಿಯನ್ನು ತನ್ನ ಜೊತೆಗೆ ಇಟ್ಟುಕೊಂಡೇ ಆತ ನಮಗೆ ವ್ಯಕ್ತನಾಗ್ತಾನೆ. ಅದಕ್ಕೆ ಆಭೂತ್ಯ ಸಹಜಾಹ, ಲಕ್ಷ್ಮೀದೇವಿಯ ಜೊತೆಗೇನೆ ಅವತರಿಸ್ತಾನೆ. ಅಂದರೆ ಹುಟ್ಟುವುದು. ಭಕ್ತರ ಮನಸ್ಸಿನಲ್ಲಿ ಆವಿರ್ಭವಿಸುವಾಗಲೂ ಲಕ್ಷ್ಮೀದೇವಿ ಜೊತೆಗೆ ಆವಿರ್ಭವಿಸ್ತಾನೆ, ಅವತಾರ ಮಾಡುವಾಗಲೂ ಅವಳ ಜೊತೆಗೇನೆ ಆವಿರ್ಭವಿಸ್ತಾನೆ. ಹೀಗೆ ಆಭೂತ್ಯ ಅನ್ನೋದಕ್ಕೆ ಲಕ್ಷ್ಮೀದೇವಿ ಅಂತ ನಾವು, ಆಭೂತಿ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಬಹುದು. ಯಾಕೆಂದರೆ ಮಹಾಭೂತಿ ಇತ್ಯಾದಿ ಶಬ್ದಗಳಿಂದ ಬೇರೆ ಕಡೆ ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡಿದ್ದಾರೆ. ಸಹ ಇನ್ನೊಬ್ಬರಿಗೆ ಬಗ್ಗದಂಥ ಶಕ್ತಿಯನ್ನು ಹೊಂದಿದವನು ನೀನು. ಬಿಭರ್ಷಿ ಹೊತ್ತಿದ್ದೆ. ಅಭಿಭೂತೆ ಪರಮಾತ್ಮನ ಪತ್ನಿ ಲಕ್ಷ್ಮೀದೇವಿ ಆಭೂತಿ, ಇವನು ಅಭಿಭೂತಿ, ಇನ್ನೊಬ್ಬರನ್ನ ಸದೆ ಬಡಿಯುವಂಥವನು. ಲಕ್ಷ್ಮೀ ಮತ್ತು ನರಸಿಂಹ ಇಬ್ಬರು ಸ್ತೋತ್ರವೂ ಇಲ್ಲಿದೆ. ಉತ್ತರಂ ಅತ್ಯಂತ ಶ್ರೇಷ್ಠವಾದ, ಸಹ ಇನ್ನೊಬ್ಬರಿಗೆ ಮಣಿಯದ ಸಾಮರ್ಥ್ಯವನ್ನು ಬಿಭರ್ಷಿ ನೀನು ಹೊತ್ತಿದ್ದೆ. ಮನ್ಯೋ ಕೋಪದ ರೂಪದ ನರಸಿಂಹನೇ, ಯಜ್ಞ ನರಸಿಂಹನೇ. ನಹ ನಮ್ಮ ಬಗೆಗೆ, ಸಹ ಯಾವತ್ತೂ ನಮ್ಮ ಜೊತೆಗೆ ನೀನು ಇರುವಂತಾಗಬೇಕು. ಮೇದಿ ನೀ ಮಿದಾ ಸ್ನೇಹೆ ಅಂತ ಧಾತು. ಅಂಥದ್ದೊಂದು ಮೆದುವಾದ ಧೋರಣೆ. ಭಕ್ತರಿವರು ಸಣ್ಣವರು, ನಾನಿವರನ್ನು ರಕ್ಷಿಸಬೇಕು, ನಾನು ರಕ್ಷಿಸದಿದ್ದರೆ ಇವರಿಗೆ ಗತಿ ಇಲ್ಲ ಅನ್ನುವಂಥ ಮೆದುವಾದ ಧೋರಣೆ ನಮ್ಮ ಬಗ್ಗೆ ನಿನಗಿರಬೇಕು. ಅದಕ್ಕಾಗಿ ಕೃತ್ವ ಅಂದರೆ ಹೋರಾಟದ ಪ್ರಕ್ರಿಯೆ. ಜೀವನ ದೊಡ್ಡ ಸಂಘರ್ಷ ಇದು.
ಆ ಸಂಘರ್ಷದಲ್ಲಿ ಯಾವತ್ತೂ ನೀನು ನನ್ನ ಜೊತೆಗಿರಬೇಕು, ಮೆದುವಾದ ಧೋರಣೆಯನ್ನು ನಮ್ಮ ಬಗ್ಗೆ ತಾಳಿ ನಮ್ಮನ್ನು ಮುನ್ನಡೆಸಬೇಕು. ಮೇಧಿ ಸ್ನೇಹವುಳ್ಳವನು ಏಧಿ ಆಗೋ. ಮಹಾಧನಸ್ಯ ದೊಡ್ಡ ಧನ ಅಂದರೆ ನಯ ಮೋಕ್ಷಾಖ್ಯ ವಿತ್ತಾಯ ಅಂತ ಭಾಗವತ ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿದೆ. ಮೋಕ್ಷ ಅನ್ನುವುದೇ ಒಂದು ದೊಡ್ಡ ಸಂಪತ್ತು, ಜ್ಞಾನ ಅನ್ನುವುದೇ ದೊಡ್ಡ ಸಂಪತ್ತು. ಅಂಥ ಮಹಾಧನವನ್ನು ನೀನು ನಮಗೆ ಕೊಡಬೇಕು. ಕರುಣೆಯಿಂದ ನೀನು ನಮಗನ್ನು ದಯಪಾಲಿಸಬೇಕು. ಪುರುಹೂತ ಅನೇಕ ನಾಮಗಳಿಂದ ಪೌರುಷೇಯ ಅಪೌರುಷೇಯ ಗ್ರಂಥಗಳೆಲ್ಲ ನೀನು ಪ್ರತಿಪಾದ್ಯನಾದವನು. ಸಂಸೃಜಿ ಅಂದರೆ ಸಮ್ಮರ್ದದಲ್ಲಿ, ಕೃತ್ವ ಅಂದರೆ ಹೋರಾಟದ ಪ್ರಕ್ರಿಯೆಯಲ್ಲಿ, ಸಂಸೃಜ್ ಅಂದರೆ ಹೋರಾಟ. ಆ ಒಂದು ಜೀವನದ ಸಂಘರ್ಷದ ಪರಿಸ್ಥಿತಿಯಲ್ಲಿ ನೀನು ಯಾವತ್ತೂ ಕೂಡ ನಮ್ಮ ಜೊತೆಗಿರಬೇಕು ಅಂತ ಅದರ ಅಭಿಪ್ರಾಯ. ಅನ್ವಯಾರ್ಥವನ್ನು ನಮಗೆ ಅನುಗುಣವಾಗಿ ಬದಲಾವಣೆ ಮಾಡ್ಕೋಬಹುದು ನಾವು. ನಹ ಮಹಾಧನಸ್ಯ ಕೃತ್ವ, ನಹ ನಮಗೆ, ಮಹಾಧನಸ್ಯ ದೊಡ್ಡ ಸಂಪತ್ತನ್ನು, ಷಷ್ಠಿ ವಿಭಕ್ತಿ ದ್ವಿತೀಯ ವಿಭಕ್ತಿಯ ಅರ್ಥ, ಕೃತ್ವ ಮಾಡಿ, ಮೇಧಿ ಏದಿ ಅಂತ ಒಂದು ಕರುಣೆಯ ಮನೋಭಾವವನ್ನು ಹೃದಯದಲ್ಲಿ ಇಟ್ಕೊಂಡು ನಮ್ಮ ಬಳಿಗೆ ಬರಬೇಕು. ಅಥವಾ ಮಹಾಧನಸ್ಯ ದೊಡ್ಡ ಸಂಪತ್ತನ್ನು ಸಂಸೃಜಿ ನಮ್ಮಲ್ಲಿ ನೀನು ಹುಟ್ಟಿಸು ಅಂತಲೂ ಹೀಗೆ ಅರ್ಥ ಮಾಡಬಹುದು. ಹೀಗೆ ಲಕ್ಷ್ಮೀ ಮತ್ತು ನರಸಿಂಹ, ಆಭೂತಿ ಮತ್ತು ಅಭಿಭೂತಿ ಇಬ್ಬರನ್ನು ವರ್ಣಿಸುವಂಥ ಒಂದು ಮಂತ್ರ ಇದು.